ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಲಸಿನಕಾಯಿ ಗ್ರೇವಿ ಮಾಡ್ತಾ ಇದ್ದೇವೆ. ಸೊ ಹಲಸಿನಕಾಯಿ ಗ್ರೇವಿ ಮಾಡಲಿಕ್ಕೆ ನಾನು ಒಂದು ಚಿಕ್ಕದಾದಂಥ ಹಲಸಿನಕಾಯಿಯನ್ನು ತಗೊಂಡಿದ್ದೀನಿ, ಎಳೆದು. ಸೊ ಅದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಹಲಸಿನಕಾಯಿಯನ್ನು ಈ ಥರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ನೀರಲ್ಲಿ ನೆನೆಯೋಕೆ ಇಡಬೇಕು. ಅದಾದ ನಂತರ ನಾವು ಒಗ್ಗರಣೆಗೆ ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು 3 ಗೆಂಡೆಯಷ್ಟು ಬೆಳ್ಳುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ. ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆಗೆ ನಾನು 2 ಟೊಮೊಟೊ ತೊಗೊಂಡಿದ್ದೇನೆ, ಕಾಯಿ ಸ್ವಲ್ಪ ತೊಗೊಂಡಿದ್ದೇನೆ. ಸೊ ಇದು ಇಷ್ಟೇ ಸಾಕು, ಕಾಯಿ ಕೂಡ ಜಾಸ್ತಿ ಏನು ಬೇಕಾಗಿಲ್ಲ. ಸೊ ಇದನ್ನು ಕೂಡ ಸಪ್ರೇಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು, ಟೊಮೊಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಪೇಸ್ಟ್ ರುಬ್ಕೊಳ್ಳೋಣ. ನೋಡಿ, ಕಾಯಿ ಪೀಸ್ ಮಾಡಿರೋದನ್ನು ಹಾಕ್ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಟೊಮೊಟೊ ಕೂಡ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೊಟೊ ಕೂಡ ಹಾಕಿದ್ದೇನೆ. ಇದರ ಜೊತೆಗೆ ನಿಮಗೆ ಬೇಕಿದ್ರೆ ಒಂದೇ ಒಂದು ಸ್ಪೂನಷ್ಟು ಹುರಿಗಡಲೆ, ಸ್ವಲ್ಪ ಗಸಗಸೆ ಕೂಡ ಹಾಕೊಳ್ಳೋಣ. ನೋಡಿ, 1 ಸ್ಪೂನಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಳ್ತಿದ್ದೇನೆ. ಸಣ್ಣ ಪೀಸಷ್ಟು 2 ಸಣ್ಣ ಚಕ್ಕೆ, 2 ಲವಂಗ ಹಾಕ್ಕೊಳ್ತಿದ್ದೇನೆ. ಸೊ ಅದನ್ನು ಇವೆಲ್ಲವನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಹಲಸಿನಕಾಯಿ ಗ್ರೇವಿ ಮಾಡ್ಕೊಳ್ಳಿಕ್ಕೆ 1 ಲೋಟಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೇನೆ. ಸೊ 1 ಲೋಟ ತೊಗೊಂಡಿದ್ದೇನೆ. ಇದನ್ನು ಸಪ್ರೇಟಾಗಿ ಹುರ್ಕೊಳ್ಳೋಣ. ಒಂದು ಬಾಣಲೆಯನ್ನು ಕೈಯಾಗಿ ಇಟ್ಟಿದ್ದೇನೆ. ಇವಾಗ ನೋಡಿ, ಬೆಚ್ಚಗಾಗೋ ರೀತಿಯಲ್ಲಿ ಹುರ್ಕೊಂಡಿದ್ದೀನಿ ಹೆಸರು ಕಾಳನ್ನು. ತುಂಬ ಸೀಸ್ಕೊಳ್ಬಾರ್ದು ಕಾಳನ್ನು ಕೂಡ. ಸೊ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಏನು ತುಂಬ ಹುರಿಬೇಕು ಅಂತಂದರೆ ಇಷ್ಟು ಹುರಿದಿದ್ರೆ ಸಾಕು. ಆಫ್ ಮಾಡ್ಕೊಳ್ಳೋಣ. ಇವಾಗ ಕಾಳನ್ನು ನೀರಲ್ಲಿ ತೊಳ್ಕೊಳ್ಳೋಣ. ನೀರು ಹಾಕ್ಕೊಂಡು ಸ್ವಲ್ಪ ನೆನೀಲಿ ಕೂಡ. ಈಗ ಒಂದು ಸೈಡಲ್ಲಿ ಕುಕ್ಕರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಹಾಕೊಳ್ಳೋಣ. ಎಣ್ಣೆ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ, ಕಾಯ್ತಾ ಇದೆ. ಏನು ರುಬ್ಕೊಂಡಿದ್ದೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಹಾಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಒಗ್ಗರಣೆ ಏನು ಚೆನ್ನಾಗಿ ಫ್ರೈ ಆಗಿದೆಯಲ್ಲ, ಸೊ ಇದಕ್ಕೇ ಹಲಸಿನಕಾಯಿ ನೆನೆಕಿರೋದನ್ನು ನೀರಲ್ಲಿ ತೊಳೆದು ಹಾಕೊಳ್ಳೋಣ. ನೋಡಿ, ನೀರು ಹಾಕಿ ಎಲ್ಲ ನೆನೆಸಿಟ್ಟಿದ್ದೇನೆ. ಹಲಸಿನಕಾಯಿನ ಒಗ್ಗರಣೆಗೆ ಕೂಡ ಹಾಕೊಳ್ಳೋಣ. ಇವಾಗ ಹಾಕ್ತೀನಿ. ನೋಡಿ, ಹಲಸಿನಕಾಯಿ ಹಾಕಿದ್ದೀವಲ್ಲ, ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಹುರಿದು ನೆನೆಸಿಟ್ಟಿರುವಂಥ ಕಾಳನ್ನು ಕೂಡ ತೊಳ್ಕೊಂಡು ಹಾಕ್ಕೊಳ್ಳೋಣ. ನೋಡಿ, ಹೆಸರು ಕಾಳು ಕೂಡ ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ಕೊಂಡ ನಂತರ ಏನು ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ಇವಾಗ ನಾನು ಹೇಳಿದ್ನಲ್ಲ, ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆ ಹಾಕಿದ್ದೀನಲ್ಲ, ಇವಾಗ ಈ ಮಸಾಲೆ ಏನು ಉಳಿದಿರೋವಂಥ ಮಸಾಲೆ ನೀರನ್ನೆಲ್ಲ ತೊಳೆದು ಒಂದು 1/4 ಲೀಟ್ರಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ನಾವು ಗ್ರೇವಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಏನು ನೀರು ತಗೊಳ್ಳೋದಿಲ್ಲ. ನೋಡಿ, 1/4 ಲೀಟ್ರಷ್ಟು ನೀರನ್ನು ಮಸಾಲೆ ಜೊತೆಗೇ ಆ್ಯಡ್ ಮಾಡಿದ್ದೇನೆಲ್ಲನೂ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನು ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೇನೆ. ಸೊ ನೋಡಿ, ಹಾಕ್ಕೊಳ್ಳಿ. ಸೊ ಇವಾಗ ಕುಕ್ಕರನ್ನು ಮುಚ್ಚೋಣ, ಮಿಕ್ಸ್ ಮಾಡಿ. ನೋಡಿ, ಕುಕ್ಕರನ್ನು ಕೂಡ ಮುಚ್ಚಿದ್ದೇನೆ. ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು. ನೋಡಿ, ಹಲಸಿನಕಾಯಿ ಗ್ರೇವಿ ಕೂಡ ರೆಡಿಯಾಗಿದೆ. ಸೊ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನಂತರ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಹಲಸಿನಕಾಯಿ ಗ್ರೇವಿ ರೆಡಿಯಾಗಿದೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದು ಸೀಸನಲ್ಲಿ ಸಿಗೋದ್ರಿಂದ ಹಲಸಿನಕಾಯಿನ ಈ ಥರ ಒಂದು ಗ್ರೇವಿ ಮಾಡಿಕೊಂಡು ಚಪಾತಿ, ಪೂರಿ, ಇಡ್ಲಿ, ದೋಸೆ, ಸೊ ನಿಮಗೆ ಒಂದು ಕಾಂಬಿನೇಷನಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ರೀತಿಯಾಗಿ ಆರೋಗ್ಯಕರವಾದ ಮನೆಯಲ್ಲೇ ಒಂದು ರುಚಿಯಾದ ಹಲಸಿನಕಾಯಿ ಗ್ರೇವಿಯನ್ನು ಮಾಡಿಕೊಳ್ಳಿ. ಆರೋಗ್ಯವನ್ನು ಕೂಡ ಚೆನ್ನಾಗಿರುತ್ತೆ.